ಈ ರಾಜ್ಯದಲ್ಲಿ ರಾಜಕೀಯ ನಡೀತಾ ಇದೆ. ಇವತ್ತು ರಾಜ್ಯಪಾಲರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಪ್ರಾಸಿಕ್ಯೂಷನ್ನ ಆಜ್ಞೆ ಮಾಡಿದ್ದಾರೆ. ಅವರು ಮಾಡಿರ್ತಕ್ಕಂಥ ಒಂದು ಆಜ್ಞೆ ಏನಿದೆ ಅದರ ವಿರುದ್ಧ ನೀವು ಮಾಡಿರ್ತಕ್ಕಂಥದ್ದು BJPಯವರ ಕೈಗೊಂಬೆಯಾಗಿ ರಾಜ್ಯಪಾಲರ ಕಚೇರಿಯನ್ನೇ BJPಯ ಕಾರ್ಯಕರ್ತರ ಮುಖಂಡರುಗಳ ಅಂಗಳವನ್ನಾಗಿ ಮಾಡ್ಕೊಂಡಿದ್ದೀರಿ. ನೀವು ರಾಜಕೀಯದಲ್ಲಿ ಸೆಂಟ್ರಲ್ ಗೌರ್ಮೆಂಟ್, ನೀವು ಕೇಂದ್ರ ಸರ್ಕಾರದ ಏಜೆಂಟ್ರ ರೀತಿ ವರ್ತನೆ ಮಾಡ್ತಾ ಇದ್ದೀರಿ. ನಿಮ್ಮ ರಾಜ್ಯಪಾಲರ ಒಂದು ಏನು ನಿವಾಸ ಇದೆ ಅದನ್ನು ಅಪವಿತ್ರ ಮಾಡ್ತಾ ಇದ್ದೀರಿ ಅಂತಕ್ಕಂಥ ನಿಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ರಾಜ್ಯಪಾಲರ ಈ ಒಂದು ನಿರ್ಣಯದ ವಿರುದ್ಧ ಪ್ರತಿಭಟನೆಯನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ನಮ್ಮ ರಾಜ್ಯ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರು ತೆಗೆದುಕೊಂಡು ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಇವತ್ತು ಧೈರ್ಯವಾಗಿ ರಾಜ್ಯಪಾಲರ ಮತ್ತು BJP JDSನ ಒಕ್ಕೂಟದಿಂದ ಇವತ್ತೇನು ಒಂದು ಷಡ್ಯಂತ್ರದ ರಾಜಕಾರಣ ನಡೀತಾ ಇದೆ ಅದನ್ನು ಷಡ್ಯಂತ್ರದ ರಾಜಕಾರಣ, ಷಡ್ಯಂತ್ರ ಅಂದರೆ ಏನು ತಪ್ಪಾಗಲ್ಲ, ಅವ್ರ ರಾಜಕಾರಣನೇ ಹಂಗಿದೆ. ಎಲ್ಲರೂ ಧೈರ್ಯ ಇಲ್ಲದೆ ಇರೋರು ಮಾಡೋವಂಥ ರಾಜಕಾರಣ ಇದೆ. ಧೈರ್ಯ ಇರೋರು ಡೈರೆಕ್ಟಾಗಿ ಫೇಸಿಗೆ ಬರ್ತಾರೆ, ಧೈರ್ಯ ಇಲ್ಲದೆ ಇರೋರು ಇಂಡೈರೆಕ್ಟಾಗಿ ಹೋಗ್ತಾರೆ. ಹಾಗೆ ಮಾಡ್ತಾ ಇದ್ದಾರೆ. ಅದಕ್ಕೆ BJPಯವರ ಇತಿಹಾಸ ಇದೆಯಲ್ಲ, ಅವ್ರು ಯಾವತ್ತೂ ಈ ರಾಜ್ಯದಲ್ಲಿ ಜನತೆಯ ಬಹುಮತದಿಂದ ಆರಿಸಿ ಬಂದು ಅಧಿಕಾರವನ್ನು ಮಾಡಿದಂಥವ್ರಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದರು. ಆವಾಗಲೂ ಸತ್ಯ ಎಷ್ಟು ಜನ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಅಲ್ಲಿಂದ ಬಂದರು. ಅದಾದ ಮೇಲೆ ಮತ್ತೆ ಪುನಃ ಬೊಮ್ಮಾಯಿಯವರ ಸರ್ಕಾರ ಯಾವ ರೀತಿ ಬಂತು, ಯಡಿಯೂರಪ್ಪನವ್ರು ಎರಡನೇ ಸಾರಿ ಯಾವ ರೀತಿ ಮುಖ್ಯಮಂತ್ರಿ ಆದರು, ಇದೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಅವ್ರು ಯಾವತ್ತೂ ಡೈರೆಕ್ಟಾಗಿ ಜನಗಳಿಂದ ಆದೇಶ ತಗೊಂಡು ಬಂದಿಲ್ಲ. ಈ ಸಾರಿನೂ ಎಲ್ಲೋ ಒಂದು ಕಡೆ BJP ಮತ್ತು JDS ಒಂದಾಗಿ ಈ ರಾಜ್ಯದ ರಾಜಕಾರಣದ ಅಸ್ಥಿರತೆಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಭಾವನೆ ಈ ರಾಜ್ಯದ ಜನಗೆ ಬರೋ ಅಂಥ ರೀತಿಯಲ್ಲಿ ನಡ್ಕೊತಾ ಇದ್ದಾರೆ.